ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಯಾಟರ್ಡೆ ಎಪಿಸೋಡಿನ ಒಂದು ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಖತ್ ಸ್ಯಾಟರ್ಡೆ ಎಪಿಸೋಡು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಅಂತಾನೆ ಹೇಳ್ಬೋದು. ಸೂಪರ್ ಆಗಿತ್ತು ಎಪಿಸೋಡು. ನಿಮ್ ಎಲ್ಲರಿಗೂ ಆಯ್ತಾ, ನಾನು ಹೇಳೋದೊಂದೇ, ದಯವಿಟ್ಟು ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡಿ. ನಿಮ್ಗೆ ಒಂದು ಒಂದು ಪೀಸ್ಫುಲ್ ಆಗಿ ಒಂದು ಶೋ ನೋಡ್ಬೋದು, ಖುಷಿಯಾಗಿ ನಗ್ಬೋದು, ಫ್ಯಾಮಿಲಿ ಒಟ್ಟಿಗೆ ಹ್ಯಾಪಿಯಾಗಿ ಕುತ್ಕೊಂಡು ನೋಡ್ಬೋದು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತ ಹೇಳ್ತೀವಿ. ಓಕೆ, ಸಖತ್ ಶನಿವಾರದ ಎಪಿಸೋಡು ಶುರುವಾಗದೆ ಸಖತ್ ಒಂಥರ ಮಜವಾಗಿ ಶುರುವಾಗುತ್ತೆ ಕಣ್ರಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಪಿಸೋಡು. ಎಪಿಸೋಡು ಸ್ಟಾರ್ಟ್ ಆಗದೇನೆ ನಮ್ಮ ಆಂಕರ್ ಸುಷ್ಮಾ ಅವರು ಒಂದು ಭರ್ಜರಿ ಸ್ಟೆಪ್ ಮುಖಾಂತರ ಎಂಟ್ರಿ ಕೊಟ್ರು. ಅದಾದ ನಂತರ ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಜಡ್ಜಸ್ ಆದಂತಹ ನಮ್ಮ ಮೇಘನಾ ರಾಜ್ ಅವರು ಮತ್ತೆ ಕೌಶಿಕ್ ಶಂಕರ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಮೇಘನಾ ರಾಜ್ ಮತ್ತು ಕೌಶಿಕ್ ಶಂಕರ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ನಿಜವಾಗ್ಲೂ ಕೂಡ ಒಂಥರ ಬೆಸ್ಟ್ ಜಡ್ಜ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಅವ್ರು ಎಲ್ಲ ಕಮೆಂಟ್ಸ್ ಹೇಳೋದಿರ್ಬೋದು, ಫನ್ ಮಾಡೋದಿರ್ಬೋದು, ಕ್ವಾಟ್ಲೆಗಳ ಜೊತೆ ಸೂಪರ್ ಆಗಿ ಮಾಡ್ತಾರೆ. ಅದಾದ ನಂತರ ಆಯ್ತಾ, ನಮ್ಮ ಏನು ಸಖತ್ ಶನಿವಾರದ ಆಯ್ತಾ ಸಖತ್ ಸ್ಯಾಟರ್ಡೆಯ 5 ಕುಕ್ಕುಗಳು ಏನಿದ್ದಾರೆ, ಆ 5 ಕುಕ್ಕುಗಳನ್ನ ಕರೀತಾರೆ. ಅದು ಒಟ್ಟಿಗೆ ಆಯ್ತಾ, ಕುಕ್ಕುಗಳ ಒಟ್ಟಿಗೆ ನಮ್ಮ ಅಜ್ಜಿದಿರು ಅಂದ್ರೆ ಒಬ್ಬೊಬ್ಬ ಕುಕ್ಕಿಗೆ ಒಂದೊಂದು ಅಜ್ಜಿನ ಕೊಟ್ಟಿದ್ದಾರೆ. 5 ಕುಕ್ಕುಗಳಿಗೆ 5 ಅಜ್ಜಿಗಳು, ಒಬ್ಬೊಬ್ರೆ ಕುಕ್ಕುಗಳು ಅವ್ರ ಅಜ್ಜಿಯವ್ರ ಜೊತೆ ಬರ್ತಾರೆ. ಫಸ್ಟ್ ನಮ್ಮ ಭವಿಷ್ ಬರ್ತಾರೆ ಅವ್ರ ಅಜ್ಜಿ ಕರ್ಕೊಂಡು, 2 ಸಮೀಕ್ಷಾ ಬರ್ತಾರೆ, ಅದೇ ರೀತಿ ತಾಂಡವ್ ಬರ್ತಾರೆ, ರಕ್ಷಿತಾ ಬರ್ತಾರೆ, 5 ಮೇಘ ಬರ್ತಾರೆ. 5 ಕಂಟೆಸ್ಟೆಂಟ್ಗಳಿಗೂ 5 ಜನ ಅಜ್ಜಿದಿರು. ಅಜ್ಜಿದಿರಾ ಅಯ್ಯಯ್ಯೋ ನೆಕ್ಸ್ಟ್ ಲೆವೆಲ್ ಅವರು. ಓಕೆನಾ, ಅವರು ಬಂದಾದ ನಂತರ ಇದು ಒಂದು ಥೀಮ್ ಹೆಂಗೆ ಅಂದ್ರೆ ಒಂದು ಜಾತ್ರೆ ತರ ಆಯ್ತಾ. ಕುಕ್ಕುಗಳು ಜೊತೆ ಬರುವಂತಹ ಕ್ವಾಟ್ಲೆಗಳು ಏನಿದ್ದಾರೆ, ಅವ್ರು ಒಂಥರ ಈ ಜಾತ್ರೆ ಗೆಟಪ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದು. ಈ ಜಾತ್ರೆಯಲ್ಲಿ ಕಳೆದೋಗಿದ್ ಮಗು, ಜಾತ್ರೆಯಲ್ಲಿ ಈ ಅದು ಇದು ಮಾರೋರು, ಆತರ ಒಂಥರ ಜಾತ್ರೆ ಕಾನ್ಸೆಪ್ಟ್ ಇದು. ತುಂಬಾನೇ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ಲಿಲ್ಲ ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಇದೆ, ಹೋಗಿ ನೋಡಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದಾದ ನಂತರ ತಾಂಡವ್ ಮತ್ತು ಅಜ್ಜಿ ಬಂದ್ಬಿಟ್ಟು ಕ್ವಾಟ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆಂತಂದ್ರೆ ಆ ಕುಕ್ಕುಗಳು ಅಜ್ಜಿದಿರ ಜೊತೆ ಬಂದ್ಬಿಟ್ಟು ಕ್ವಾಟ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡ್ಕೊಳೋದು ಹೆಂಗೆ ಕ್ವಾಟ್ಲೆಗಳನ್ನ ಅಂದ್ರೆ, ನೀವು ಎಲ್ಲರಿಗೂ ಗೊತ್ತು, ನಿಮಗೆ ಜಾತ್ರೆಗಳಲ್ಲಿ ಕೆಲವು ಥಿಂಗ್ಸ್ಗಳನ್ನ ಅಂತಂದ್ರೆ ಈ ಬಿಸ್ಕೆಟು, ಚಾಕ್ಲೇಟು, ಜ್ಯೂಸು, ಆಮೇಲೆ ಏನೇನೋ ಆಟ ಸಾಮಾನುಗಳನ್ನ ಇಟ್ಬಿಟ್ಟು ರಿಂಗ್ ಹಿಡ್ಕೊಂಡು ನಿಂತಿರ್ತಾರೆ ಗೊತ್ತಾ, ಕೈಗೆ ಹಾಕೊಂಡ್ ರಿಂಗ್. ಆ ರಿಂಗ್ ಅನ್ನ ನಾವು ತಗೋಬೇಕು. 10 ರೂಪಾಯಿಗೆ 2, 10 ರೂಪಾಯಿಗೆ 1, 50 ರೂಪಾಯಿಗೆ 4, 5 ಈ ತರ ರಿಂಗ್ ಕೊಡ್ತಾರೆ ನಮಗೆ. ಮೊದ್ಲು ಜಾತ್ರೆಲೆಲ್ಲ ನಮಗೆ 10 ರೂಪಾಯಿಗೆ 5 ರಿಂಗ್ ಕೊಡೋರು. ಆ ರಿಂಗ್ ಅನ್ನ ಅವ್ರು ಏನಲ್ಲಿ ವಸ್ತುಗಳು ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಹಾಕೋದು. ಆ ತರ ಒಂದು ಕಾನ್ಸೆಪ್ಟ್ ಕ್ವಾಟ್ಲೆಗಳನ್ನ ಸೆಲೆಕ್ಟ್ ಮಾಡೋದು. ಅಂದ್ರೆ ಆ ರಿಂಗ್ಗಳು ಯಾವ ಒಂದು ಫೋಟೋದ ಮೇಲೆ ಬೀಳುತ್ತೆ, ಆ ಫೋಟೋದಲ್ಲಿರುವಂತಹ ಕಂಟೆಸ್ಟೆಂಟ್ ಇವರಿಗೆ ಕ್ವಾಟ್ಲೆಯಾಗಿ ಬರ್ತಾರೆ. ಅಂದ್ರೆ ನಾವು ಇವರು ಅಜ್ಜಿ ಮತ್ತೆ ಕುಕ್ಕುಗಳು ಸೇರಿ ಈ ರಿಂಗ್ ಅನ್ನ ಹಾಕ್ಬೇಕು. ಆ ರಿಂಗ್ ಹೋಗಿ ಯಾವ ಫೋಟೋದ ಮೇಲೆ ಬೀಳುತ್ತೆ, ಆ ಫೋಟೋದಲ್ಲಿ ಇರುವಂತ ಕ್ವಾಟ್ಲೆ ಇವರಿಗೆ ಕ್ವಾಟ್ಲೆಗೆ ಸಿಗ್ತಾರೆ. ಇದು ಕಾನ್ಸೆಪ್ಟ್. ಫಸ್ಟ್ ನಮ್ಮ ತಾಂಡವು ಮತ್ತೆ ಅಜ್ಜಿ ಬರ್ತಾರೆ. ಅವ್ರ ಹಾಕಿದ್ದು ರಿಂಗು ಹೋಗ್ಬಿಟ್ಟು ನಮ್ಮ ನವಾಜ್ ಫೋಟೋದ ಮೇಲೆ ಬೀಳುತ್ತೆ. ನಮ್ಮ ತಾಂಡವ್ ಅವರಿಗೆ ಕ್ವಾಟ್ಲೆಯಾಗಿ ಸಿಕ್ಕಿದ್ದು ನವಾಜು. ಅದೇ ರೀತಿ ಸಮೀಕ್ಷಾ ಮತ್ತೆ ಅವ್ರ ಅಜ್ಜಿ ಅವ್ರು ಹಾಕಿದ ರಿಂಗ್ ಕೆಳಗಡೆ ಇದ್ದಂತ ಫೋಟೋ ಬಂದ್ಬಿಟ್ಟು ಪ್ರಶಾಂತ್ ಅವ್ರದ್ದು. ಪ್ರಶಾಂತ್ ಸಮೀಕ್ಷಾದಂತೂ ಆ ಕೆಮಿಸ್ಟ್ರಿ, ಆ ಫನ್ನು ಎಲ್ಲ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ನನ್ಗಂತೂ ಖುಷಿ ಆಯ್ತು. ಅದೇ ರೀತಿ ನಮ್ಮ ಮೀನಮ್ಮ ನಿಜವಾಗ್ಲೂ ಮೇಘ ಸೂಪರ್ ಆಗಿ ಮಾಡ್ತಾರೆ ಕುಕ್ ಎಲ್ಲ. ಮೇಘ ಮತ್ತು ಮೇಘನ ಅಜ್ಜಿ ಅವರು ಹಾಕಿದಂತ ರಿಂಗ್ ಹೋಗ್ಬಿಟ್ಟು ಕ್ವಾಟ್ಲೆ ಪ್ರಿಯಾಂಕಾ ಅವ್ರ ಮೇಲೆ ಬಿಟ್ಟು, ಪ್ರಿಯಾಂಕಾನು ಅಷ್ಟೇನೆ ಅವ್ರು ಕ್ವಾಟ್ಲೆಗೆ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ರಕ್ಷಿತಾ ಮತ್ತು ಅವ್ರ ಅಜ್ಜಿ ಬಂದ್ಬಿಟ್ಟು ಹಾಕಿದಂತ ರಿಂಗ್ ಬಂದ್ಬಿಟ್ಟು ಸೂರಜ್ ಅವ್ರ ಮೇಲೆ ಬೀಳುತ್ತೆ. ನಿಜವಾಗ್ಲೂ ಈ ಒಂದು ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಸೂರಜ್ ರಕ್ಷಿತ್ ಅವ್ರ ಕಾಂಬಿನೇಷನ್ ಸೂಪರ್ ಆಗಿದೆ. ಕ್ವಾಟ್ಲೆ ಆಗಿ ಸೂರಜ್ ಅವರು ಮತ್ತು ಕುಕ್ ಆಗಿ ರಕ್ಷಿತ್ ಅವರು, ಇವರಿಬ್ಬರ ಒಂದು ಫನ್ ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಅದಾದ ನಂತರ 5 ಬಂದಿದ್ದು ನಮ್ಮ ಭವಿಷ್ಯ ಮತ್ತೆ ಅಜ್ಜಿ. ಅವರು ಹಾಕಿದ ರಿಂಗು ಆಯ್ಕೆ ಆಗಿದಂತ ಕಂಟೆಸ್ಟೆಂಟ್ ಆಸಿಯಾ ಬೇಗಮ್, ಅಂದ್ರೆ ಸಂತೆಯಲ್ಲಿ ಕಳೆದೋದಂತಹ ಹುಡುಗಿ. ತುಂಬಾನೇ ಚೆನ್ನಾಗಿದೆ. 5 ಕಂಟೆಸ್ಟೆಂಟ್ಗಳು, 5 ಕ್ವಾಟ್ಲೆಗಳು, 5 ಜನ ಅಜ್ಜಿಗಳು. ಸೂಪರ್ ಡೂಪರ್ ಆಗಿ ಶೋ ಮುಂದುವರಿಯುತ್ತೆ.
ಅದಾದ ನಂತರ ಏನು ಒಂದು ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಇಮ್ಯುನಿಟಿ ಟಾಸ್ಕ್ ಕೊಡ್ತಾರಲ್ಲ ಪ್ರತಿ ವಾರ. ಈ ವಾರನೂ ಒಂದು ಇಮ್ಯುನಿಟಿ ಟಾಸ್ಕ್ ತರ ಒಂದು ಟಾಸ್ಕ್ ಇಟ್ಟಿದ್ರು. ಏನಪ್ಪಾ ಅಂತಂದ್ರೆ ತರಕಾರಿ ಜ್ಯೂಸಸ್ ಇರುತ್ತೆ, ಅಂದ್ರೆ ಕೆಲವು ವೆರೈಟಿ ಜ್ಯೂಸಸ್ ಇರುತ್ತೆ ಒಂದು ಚಿಕ್ಕ ಚಿಕ್ಕ ಗ್ಲಾಸ್ ಅಲ್ಲಿ. ಅದನ್ನ ಕ್ವಾಟ್ಲೆ ಮತ್ತು ಕುಕ್ಕುಗಳು ಬರ್ಬೇಕು, ಕ್ವಾಟ್ಲೆಗಳು ಅದನ್ನ ಕುಡಿಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂದ್ರೆ ಬಾಯಲ್ಲಿ ಹೇಳ್ದೇನೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂದ್ರೆ ಅದ್ ಯಾವ್ದ್ರ ಜ್ಯೂಸು, ಹಾಗಲಕಾಯಿ ಜ್ಯೂಸ್ ಆಯ್ತಾ, ಸುವರ್ಣಗೆಡ್ಡೆ ಜ್ಯೂಸು, ಇಲ್ಲ ಯಾವ್ದ್ರ ಜ್ಯೂಸ್, ಯಾವ್ದೋ ಒಂದು ವೆಜಿಟೇಬಲ್, ಕುಂಬಳಕಾಯಿ ಜ್ಯೂಸ್, ಯಾವ್ದೋ ಒಂದು ಜ್ಯೂಸನ್ನ ಅವರು ಅದನ್ನ ಕುಡಿದ್ಬಿಟ್ಟು ಅದ್ ಯಾತ್ರದು ಅಂತ ಕಂಡಿಡಿದು ಇವರಿಗೆ ಹೇಳ್ಬೇಕು. ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಕುಕ್ಕುಗಳಿಗೆ. ಕುಕ್ಕುಗಳು ಅದ್ ಯಾತ್ರ ಜ್ಯೂಸ್, ಅವ್ನು ಏನ್ ಹೇಳ್ತಿದ್ದಾನೆ, ಯಾವ ವೆಜಿಟೇಬಲ್ ಹೇಳ್ತಿದ್ದಾನೆ ಅಂತ ಅವ್ರು ಕಂಡುಹಿಡಿತಾರೆ. ಅದಾದ ನಂತರ ನಮ್ಮ ಕುಕ್ಕುಗಳು ಆಯ್ತಾ ಹೆಡ್ಫೋನ್ ಹಾಕೊಂಡು ಅವ್ರೊಂದ್ ಕಡೆ, ಈ ಕಡೆ ನಮ್ಮ ಅಜ್ಜಿದಿರು ಹೆಡ್ಫೋನ್ ಹಾಕೊಂಡು ಇಲ್ಲಿ ಕುಕ್ ಮಾಡ್ತಾ ಆಯ್ತಾ, ಅಲ್ಲಿ ಅವ್ರು ಏನ್ ರೆಫರೆನ್ಸ್ ಕೊಡ್ತಾರೆ ಕುಕ್ಕುಗಳು, ಇದು ತಗಮನ್ನಿ, ಅದು ತಗಮನ್ನಿ, ಅದ್ ಮಾಡಿ ಇದು ಮಾಡಿ ಅಂತ ಇಲ್ಲಿ ಅಜ್ಜಿಗಳು ಮಾಡ್ಬೇಕು. ಅವರಿಗೆ ಸಪೋರ್ಟ್ ಮಾಡೋರು ಯಾರು ಅಂದ್ರೆ ಕ್ವಾಟ್ಲೆಗಳು ಸಪೋರ್ಟ್ ಮಾಡ್ದಂಗೆ ಅಜ್ಜಿಗಳು ಮಾಡ್ಬೇಕು. ಅಜ್ಜಿದಿರಿಗೆ ಹೇಳೋದು ಯಾರು, ಅಲ್ಲಿ ಹೆಡ್ಫೋನ್ ಹಾಕೊಂಡಿದ್ದಂತ ನಮ್ಮ ಕುಕ್ಕುಗಳು. ಅದಂತೂ ಫನ್ ಅಲ್ಲಿತ್ತು, ನೆಕ್ಸ್ಟ್ ಲೆವೆಲ್ ಫನ್. ರಕ್ಷಿತಾ ಅವರೆಲ್ಲ ಅಜ್ಜಿ ನನ್ ಕೈಲಾಗಲ್ಲ ಅಜ್ಜಿದಿರಿಗೆ ಹೇಳಕ್ಕೆ. ಅಂದ್ರೆ ಅಜ್ಜಿದಿರಿಗೆ ಕೆಲವೊಂದು ಪಾಪ ಇವ್ರು ಹೇಳೋದು ಅರ್ಥ ಆಗಲ್ಲ. ಈಗ ಅಲ್ಲಿ ಒಂದು ಗ್ರಾಸರಿ ಸ್ಟೋರ್ ಇರುತ್ತೆ ಆಯ್ತಾ, ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ. ಅಂದ್ರೆ ಪ್ರತಿ ಕ್ವಾಟ್ಲೆ ಕಿಚನ್ ಅಲ್ಲೂ ಇರುತ್ತೆ ಒಂದು ಗ್ರಾಸರಿ ಒಂದು ಸ್ಟೋರ್ ರೂಮ್ ತರ ಇರುತ್ತೆ. ಅಲ್ಲಿ ಹೋಗಿ ತರಬೇಕು ಥಿಂಗ್ಸ್ಗಳನ್ನ. ಇವ್ರೇನು ಅಡಿಗೆ ಮಾಡ್ತಾರಲ್ಲ, ಕುಕ್ ಮಾಡ್ತಾರಲ್ಲ, ಆ ಥಿಂಗ್ಸ್ಗಳನ್ನ ಅಲ್ಲಿ ಹೋಗಿ ತರಬೇಕು. ಇಲ್ಲಿ ಇವ್ರು ಹೆಡ್ಫೋನ್ ಹಾಕೊಂಡು ಅಜ್ಜಿದಿರಿಗೆ ಹೇಳಿದ್ರೆ ಅಜ್ಜಿದಿರು ಆಯ್ತಾ ಅವ್ರೇನೋ ಒಂದ್ ಹೇಳ್ತಾರೆ, ಇವ್ರೇನೋ ಒಂದ್ ಅರ್ಥ ಮಾಡ್ಕೊಂತಾರೆ. ತುಂಬಾನೇ ಫನ್ ಆಗಿತ್ತು. ನನಗಂತೂ ನಾನ್ ಬಿದ್ದು ನಗ್ತೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಕ್ವಾಟ್ಲೆಗಳದ್ದು ಫನ್ನು, ಅಜ್ಜಿಗಳದ್ದು ಫನ್ನು ಎಕ್ಸ್ಟ್ರಾಡಿನರಿ ಆಗಿತ್ತು. ನನ್ಗಂತೂ ಇವತ್ತಿನ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಮಸ್ತ್ ಮಜಾ ಮಾಡಿದೆ ಅಂತಾನೆ ಹೇಳ್ಬೋದು. ಅದಾದ ನಂತರ ನಮ್ಮ ಕುಕ್ಕುಗಳು ಪಟ ಬರ್ತಾರೆ. ಅಜ್ಜಿದಿರಿ ಏನೇನ್ ಅರ್ಧಂಬರ್ಧ ಮಾಡಿರ್ತಾರಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಡಿಶ್ ನ ಕಂಪ್ಲೀಟ್ ಮಾಡ್ತಾರೆ. ಟೈಮ್ ಅಪ್ ಆಗುತ್ತೆ. ಟೈಮ್ ಅಪ್ ಆದ್ಮೇಲೆ ನಮ್ಮ ಕೌಶಿಕ್ ಸಾರು ಮತ್ತೆ ನಮ್ಮ ಮೇಘನಾ ಮೇಡಮ್ ಏನೇನ್ ಮಾಡಿದ್ರ ತಗಮನ್ನಿ ಅಂತಾರೆ. ಫಸ್ಟ್ ನಮ್ಮ ಇವರು ರಕ್ಷಿತ್ ಅವರು ಫಸ್ಟ್ ಅವ್ರ ಡಿಶ್ ನ ತಗೊಂಡ್ ಜಡ್ಜ್ ಮುಂದೆ ಬರ್ತಾರೆ. ಮಿರಾಕುಲ್ ಅಂತಾನೆ ಹೇಳ್ಬೋದು. ರಕ್ಷಿತನ್ಗೆ ನಂಬಿಕೆ ಇಲ್ಲ, ಅಯ್ಯೋಯ್ಯೋ ನಾನು ಇಷ್ಟು ಚೆನ್ನಾಗಿ ಮಾಡಿದೀನ ಅಂತ. ಜಡ್ಜೇ ಹೇಳ್ತಾರೆ ನೀನೇನ್ ಇದನ್ನ ಅಲಕ್ಕುಲಕ್ಕಾಗಿ ಮಾಡ್ದೋ ಇಲ್ಲ ಮಾಡ್ಬೇಕು ಅಂತ ಮಾಡ್ದೋ, ಬಟ್ ಡಿಶ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ, ಸೂಪರ್ ಆಗಿದೆ. ಆಮೇಲೆ ಆ ಟೇಸ್ಟ್ ತಿಂತ ಇದ್ರೆ ಅವರು ನಮ್ಮ ಕೌಶಿಕ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ರಕ್ಷಿತ ಮಾಡಿದಂತಹ ಅಡಿಗೆ ಏನಪ್ಪಾ ಅಂತಂದ್ರೆ ಚಿಲ್ಲಿ ಚೀಸ್ ಎಗ್ ರೈಸ್. ನನ್ಗೂ ಕೂಡ ಇದು ತುಂಬಾ ಇಷ್ಟ, ಚಿಲ್ಲಿ ಚೀಸ್ ಎಗ್ ರೈಸ್. ನಾನು ಕೂಡ ಅಬ್ರಾಡ್ ಅಲ್ಲಿ ಇರುತ್ತೆ, ಇದು ತುಂಬಾ ಸರಿ ಟ್ರೈ ಮಾಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಏನ್ ಗೊತ್ತಾ, ತುಂಬಾ ಒಂಥರ ವೆರೈಟಿ ಟೇಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ನೀನು ಒಂದ್ ಸ್ವಲ್ಪ ಇಂಡಿಯನ್ ಟಚ್ ಕೊಟ್ರು ಅಂತೂ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ರಕ್ಷಿತ ಮಾಡಿದಂತಹ ಒಂದು ಡಿಶ್ ಏನಿದೆ ಚಿಲ್ಲಿ ಚೀಸ್ ಎಗ್ ರೈಸು ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಅಂತ ಕೌಶಿಕರು ಹೇಳಿದ್ರು. ನಮ್ಮ ಮೇಘನಾ ರಾಜ್ ಅವರು ಹೇಳಿದ್ರು. ರಕ್ಷಿತನ್ಗೆ ಮತ್ತೆ ಪ್ರಶಾಂತ್ಗೆ ಇಬ್ರಿಗೂ ನಂಬಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರೇ ಅಂದ್ಕೊಂತ ಇದಾರೆ, ಅಯ್ಯೋ ಇದ್ ನಾವು ಮಾಡಿದ್ವಾ ಅಂತೇಳಿ. ಸೂರಜ್ ರಕ್ಷಿತನ್ಗೂ ಒಂಥರ ಖುಷಿ ಆಗೋಗ್ಬಿಡ್ತು, ಅಪ್ಪ ನಮ್ ಡಿಶ್ ಸೂಪರ್ ಆಗಿದೆ ಅಂತ. ಆಕ್ಚುಲ್ ಆಗಿ ಏನು ಚಿಲ್ಲಿ ಚೀಸ್ ಎಗ್ ರೈಸ್ ಏನಿದೆ ಅದು ರಕ್ಷಿತ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಅದಕ್ಕೆ ವೆರಿ ಗುಡ್ ಅನಿಸ್ಕೊಂಡ್ರು. ಅದಾದ ನಂತರ ಎರಡನೇದು ನಮ್ಮ ಭವಿಷ್ಯ ಅವರು ನಮ್ಮ ಜಡ್ಜ್ ಮುಂದೆ ತಂದಂತ ಡಿಶ್ ಏನಪ್ಪಾ ಅಂತಂದ್ರೆ ಅವ್ರು ಮಾಡಿದ ಡಿಶ್ ನಮ್ಮ ಭವಿಷ್ಯ ಅವರು ಚಿಕನ್ ಲಾಸ್ನಿಯಾ ಅಂತ. ಇದೊಂದು ಬೇರೆ ಕಂಟ್ರಿ ಫುಡ್ ಇದು. ನಮ್ಮ ಜಡ್ಜಸ್ ಅವರು ಚೆನ್ನಾಗಿದೆ, ಗುಡ್ ಅಂತ ಹೇಳಿದ್ರು. ಅಂದ್ರೆ ಓಕೆ ಅಂತಲ್ಲ, ಗುಡ್, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಭವಿಷ್ಯವರಿಗೆ. ಹೆಸರೇ ಒಂಥರ ವೆರೈಟಿ ಆಗಿದೆ ಅಂದ್ರೆ ಚಿಕನ್ ಲಾಸ್ನಿಯಾ ಅಂತ ನಮ್ಮ ಭವಿಷ್ಯ ಮಾಡಿದಂತ ಡಿಶ್. ಮೂರನೇ ನಮ್ಮ ಕುಕ್ ಮೇಘ ಅವ್ರು ಮಾಡಿದಂತ ಡಿಶ್ ಹೆಸರು ಬಂದ್ಬಿಟ್ಟು ಬಾಲ್ಕಿಟ್ ಟಂಪ್ಲಿಂಗ್ ಮಾಡಿದ್ರು ಅವರು. ಟಂಪ್ಲಿಂಗ್ ಅಂದ್ರೆ ಬಾಲ್ಕಿಟ್ ಟಂಪ್ಲಿಂಗ್ ಮಾಡಿದ್ರು. ಟಂಪ್ಲಿಂಗ್ ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಹೇಳಿ ನಮ್ಮ ಕೌಶಿಕ್ ಶಂಕರ್ ಶೆಫ್ ಅವರು ಹೇಳ್ತಾರೆ, ಮೇಘ ಅವ್ರು ಹೇಳ್ತಾರೆ. ಅಂದ್ರೆ ನಿಮ್ ಡಿಶ್ ಚೆನ್ನಾಗಿದೆ ಆದ್ರೆ ಉಪ್ಪು ಕಮ್ಮಿ ಇದೆ, ಹಾಗಾಗಿ ಓಕೆ ಅನ್ನೋದು ಗುಡ್, ಚೆನ್ನಾಗಿದೆ ಬಟ್ ಉಪ್ಪು ಕಮ್ಮಿ ಇದೆ ಅಂತ ಹೇಳ್ತಾರೆ ಮೇಘ ಅವರಿಗೆ. ಬಟ್ ಮೇಘ ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಅದ್ರಲ್ಲಿ ಸಾಲ್ಟ್ ಟೋಟಲ್ ಆಗಿ ಕಮ್ಮಿ ಇರುತ್ತೆ, ಹಾಗಾಗಿ ಗುಡ್ ಅಂತ ಹೇಳ್ತಾರೆ. ಅದಾದ್ಮೇಲೆ
ಫೋರ್ತ್ ನಮ್ ಕುಕ್ಕು ತಾಂಡವರು ಮಾಡಿದಂತಹ ಒಂದು ಡಿಶ್ ಏನಪ್ಪಾ ಅಂದ್ರೆ ಚಿಕನ್ ಬರಿಟೋ ಅಂತ. ಚಿಕನ್ ಬರಿಟೋ ಅಂದ್ರೆ ಇದು ಒಂದು ಮೆಕ್ಸಿಕನ್ ಕ್ಯುಸಿನ್ ಅಂತ, ಒಂದು ಮೆಕ್ಸಿಕನ್ ಫುಡ್ ಅಂತಾನೆ ಹೇಳ್ಬೋದು. ಈ ಚಿಕನ್ ಬರಿಟೋ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ಅಂತೇಳಿ ಸ್ಟಾಂಡ್ ಅಪ್ ಓವೇಷನ್ ಎಲ್ಲ ಕೊಟ್ರು ನಮ್ಮ ಕೌಶಿಕ್ ಶಂಕರ್ ಅವರು. ತುಂಬಾ ಚೆನ್ನಾಗಿದೆ ತಾಂಡವ್ ಅಂದ್ರೆ ಈ ಚಿಕನ್ ಬರಿಟೋ ಬಂದ್ಬಿಟ್ಟು ಮೆಕ್ಸಿಕನ್ ಫುಡ್ ತುಂಬಾ ಡಿಲಿಷಿಯಸ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ತಾಂಡವ್ ಅವರಿಗೆ, ವೆರಿ ಗುಡ್ ಅಂತಾನು ಕೂಡ ಹೇಳಿದ್ರು. ಅದಾದ್ಮೇಲೆ ನಮ್ಮ 5ನೇ ಕುಕ್ ಬಂದ್ಬಿಟ್ಟು ಸಮೀಕ್ಷಾ ಅವರು ಮಾಡಿದ್ದು ಬಂದ್ಬಿಟ್ಟು ಪಿಂಕ್ ಫ್ಲೋರಿಡಾ ಬ್ರಾತ್ ಬ್ರಾತ್ ಪಿಂಕ್ ಫ್ಲೋರಿಡಾ ಬ್ರಾತ್ ಅಂತ ಇದ್ರ ಹೆಸರು. ಪಿಂಕ್ ಫ್ಲೋರಿಡಾ ಬಾತ್. ಇದು ನೋಡಿ ಹೆಸರೇ ಎಷ್ಟು ಇದಾಗುತ್ತೆ. ನಾನು ಇದನ್ನ ಒಂದು 4-5 ಸರಿ ಕಲ್ತಿದ್ದೀನಿ ನಿಮಗೆ ಹೇಳ್ಬೇಕು ಅಂತ, ಅದಕ್ಕಾದ್ರೂ ಒಂದು ಲೈಕ್ ಆದ್ರೂ ಮಾಡಿ ಆಯ್ತಾ. ಪಿಂಕ್ ಫ್ಲೋರಿಡಾ ಬ್ರಾತ್ ಮಾಡಿದ್ರು. ಇದು ಗುಡ್ ಏನಲ್ಲ, ಓಕೆ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಕೌಶಿಕ್ ಶಂಕರ್ ಅವರು ಇದೇನು ಗುಡ್ ಅಲ್ಲ, ಜಸ್ಟ್ ಓಕೆ ಪರವಾಗಿಲ್ಲ ಅನ್ನೋದನ್ನ ಹೇಳಿದ್ರು. ಆಮೇಲೆ ಎಲ್ಲ ಈ ಕುಕ್ಕುಗಳ ಒಂದು ಫುಡ್ಡನ್ನ ಟೇಸ್ಟ್ ಮಾಡಿದಂತ ನಮ್ಮ ಜಡ್ಜಸ್ಗಳು ಇವತ್ತು ಆಯ್ತಾ ನಿಮ್ಮೆಲ್ಲರ ನೆಚ್ಚಿನ ರಕ್ಷಿತಾ ಶೆಟ್ಟಿ ಅವರು ಕುಕ್ ಆಫ್ ದಿ ಡೇ ಅನ್ನೋ ಒಂದು ಆಯ್ತಾ ಬಿರುದನ್ನ ತಗೊಂಡ್ರು. ಆ ಒಂದು ಗೋಲ್ಡನ್ ಏಪ್ರನ್ ಹಾಕೊಂಡ ತಕ್ಷಣನೇ ರಕ್ಷಿತನ್ಗೆ ಖುಷಿ ತಡಿಯಕ್ಕೆ ಆಗ್ತಾ ಇಲ್ಲ. ಅವಳಿಗಂತೂ ತುಂಬಾ ಹ್ಯಾಪಿ ಆಗೋಯ್ತು ರಕ್ಷಿತನ್ಗೆ. ಅಯ್ಯೋ, ನಾನ್ ಕುಕ್ ಆಫ್ ದಿ ಡೇನಾ? ಯಾಕೆಂತಂದ್ರೆ ರಕ್ಷಿತಾ ಮಾಡಿದಂತಹ ಏನು ಆಯ್ತಾ ಆ ಒಂದು ಚೀಸ್ ಎಗ್ ರೈಸ್ ಇತ್ತಲ್ವಾ, ಅದು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿನೇ ಅವಳಿಗೆ ಕುಕ್ ಆಫ್ ದಿ ವೀಕ್ ಸಿಕ್ಕಿದ್ದು, ಕುಕ್ ಆಫ್ ದಿ ಡೇ. ಅಂದ್ರೆ ಈ ಭರ್ಜರಿ ಸಖತ್ ಸಟರ್ಡೆಯ ಕುಕ್ ಆಫ್ ದಿ ಡೇ ಯಾರು ಅಂದ್ರೆ ರಕ್ಷಿತಾ. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ರಕ್ಷಿತ್ಗೆ ನಾನು ಒಂದ್ಸರಿನಾರ ಸಿಗ್ಲಪ್ಪ ಅನ್ಕೊಂತ ಇದ್ದೆ, ಸಿಕ್ತು. ಅಲ್ಲಿ ಮಾಡಿದಂತಹ 5 ಕಂಟೆಸ್ಟೆಂಟ್ಗಳು, ಕುಕ್ ಮಾಡಿದಂತಹ 5 ಕಂಟೆಸ್ಟೆಂಟ್ಗಳು, ರಕ್ಷಿತಾ, ತಾಂಡವ್, ಭವಿಷ್, ನಮ್ಮ ಸಮೀಕ್ಷಾ, ಮೇಘ, 5 ಕಂಟೆಸ್ಟೆಂಟ್ಗಳಿಗೂ ನಾನು ನಿಜವಾಗ್ಲೂ ಗುಡ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಈ ವೀಕು ತುಂಬಾನೇ ಅವರಿಗೆ ಕುಕ್ ಮಾಡೋದ್ ಕಷ್ಟ ಆಯ್ತು. ಯಾಕೆಂದ್ರೆ ಈ ಕಡೆ ಕ್ವಾಟ್ಲೆಗಳು, ಈ ಕಡೆ ಅಜ್ಜಿದೀರು, ಅವರು ಅಲ್ಲಿ ಹೆಡ್ಫೋನ್ ಹಾಕೊಂಡು ಅಜ್ಜಿದೀರಿಗೆ ಹೇಳ್ಬೇಕು, ತುಂಬಾನೇ ಪಾಪ ಅವ್ರಿಗೆ ಒಂದು ಟಾಸ್ಕ್ ಇದ್ದಂಗಿತ್ತು. ಬಟ್ ಸೂಪರ್ ಆಗಿ ಮಾಡಿದ್ರು, 5 ಕುಕ್ಕುಗಳು ಸೂಪರ್ ಆಗಿ ಮಾಡಿದ್ರು. ರಕ್ಷಿತ್ ಅವರಿಗೆ ಏನು ಈ ಒಂದು ಕುಕ್ ಆಫ್ ದಿ ಡೇ ಸಿಕ್ಕಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಇದು. ದಯವಿಟ್ಟು ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಮಸ್ತ್ ಮಜಾ ಮಾಡಿ. ಕ್ವಾಟ್ಲೆ ಕಿಚನ್ ಸೂಪರ್ ಆಗಿದೆ ಗುರು. ಯಾರ್ ಗುರು ಹೇಳಿದ್ದು ಚೆನ್ನಾಗಿಲ್ಲ, ಫ್ಲಾಪ್ ಆಗುತ್ತೆ ಅಂತ? ಹೋಗಿ ನೋಡಿ ಗುರು, ಮಾಸ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿದೆ. ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.